ಒಂದು ಕಡೆ ಬೆಂಗಳೂರಲ್ಲಿ ಮಳೆ ಸುರಿದು ಜನರ ಬದುಕುಗಳು ಮುಚ್ಚೋಗ್ತಾ ಇದ್ರೆ ಸರ್ಕಾರಕ್ಕೆ ಸಮಾವೇಶದ ಚಿಂತೆ. ಅದೇನೋ ಒಂದು ಕನ್ನಡದ ಗಾದೆ ನೆನಪಿಗೆ ಬರುತ್ತೆ, ಯಾಕೆ ಸುಮ್ಮನೆ ಬೇಡ ಹಳ್ಳಿ ಕಡೆ ಹೇಳ್ತಾರೆ. ಹೊಸಪೇಟೆಯಲ್ಲಿ ಸಮಾವೇಶ ಮಾಡೋದ್ರ ಚಿಂತೆ. ನೆನೆಯೇ ಹೊಸಪೇಟೆಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಇಂದು ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಗೊತ್ತಿಲ್ಲ. ಡಿಸಿಎಂ ಸಿಟಿನಲ್ಲಿ ಇಲ್ಲ. ಬೆಂಗಳೂರಲ್ಲಿ ಮಳೆ ಆದ್ರೇನು ಮುಚ್ಕೊಂಡೋದ್ರೇನು, ಕಾಂಗ್ರೆಸ್ ಸಮಾವೇಶ ನಡೆದ್ರೆ ಸಾಕು. ನೋಡಿ, ಒಂದ್ ಕಡೆ ಬೆಂಗಳೂರು ಅರ್ಧ ಬೆಂಗಳೂರು ಮುಳುಗಿದೆ. ಇವತ್ತು ನಗರಾಭಿವೃದ್ಧಿ ಸಚಿವರು ಪತ್ತೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ಅಲ್ಲಿದ್ದಾರೆ, ಎಲ್ಲಿ ಹೊಸಪೇಟೆನಲ್ಲಿ ಇದ್ದಾರಂತೆ. ಇಷ್ಟೋ ತನಕ ನಾನಂತೂ ನೋಡಿಲ್ಲ ಯಾವುದೇ ಮಾಧ್ಯಮದಲ್ಲಿ ಡಿಕೆ ಶಿವಕುಮಾರ್ ಅವರು ಹೊರಗಡೆ ಬಂದಿದ್ದಾರೆ ಅಥವಾ ಈ ನಗರದ ಪರಿಸ್ಥಿತಿ ಏನಾಗಿದೆ ಅಂತ. ಡಿಕೆ ಶಿವಕುಮಾರ್ ಇರ್ಬೋದು, ಸಿಎಂ ಇರ್ಬೋದು, ಅಥವಾ ಯಾವುದೇ ನಾಯಕರು ಇರ್ಬೋದು, ಯಾವುದೇ ನಾಯಕರು ಇನ್ಕ್ಲೂಡಿಂಗ್ ಆಪೋಸಿಷನ್, ವಿರೋಧ ಪಕ್ಷದವರು ಕೂಡ. ಇನ್ನು ಸಪರೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮಾತಾಡ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ 24 ಗಂಟೆ ಕ್ರೆಡಿಟ್ ತಗೋತಾರೆ. ಈ ಅರ್ಧ ಮುಕ್ಕಾಲ್ ಬೆಂಗಳೂರು ಮುಳುಗ್ತಾ ಇದ್ರೆ ಬೆಳಗ್ಗೆ 11 ಗಂಟೆ, ಸೋಮವಾರ ಬೆಳಗ್ಗೆ 11 ಗಂಟೆ, ಬೆಳಗ್ಗೆ 5 ಗಂಟೆಯಿಂದ ಎಲ್ಲಾ ಮಾಧ್ಯಮಗಳಲ್ಲೂ ಹೋಗ್ತಾ ಇದೆ. ಇದು ಏನ್ ಪರಿಸ್ಥಿತಿ ಅನ್ನೋದು ಒಬ್ಬ ಜನಪ್ರತಿನಿಧಿ ಬಸವರಾಜ್ ಹೊರಗಡೆ ಬಂದು ಮಳೆ ಪರಿಸ್ಥಿತಿ ಏನು ಅಂತ ನೋಡಿಲ್ಲ. ಗ್ರೇಟರ್ ಬೆಂಗಳೂರು ಅಂತ ಮಾಡಿಬಿಟ್ಟಿದೀವಿ ಅಂತ. ಸೊ ಬೆಂಗಳೂರಿನ ಹಣೆ ಬರ ಇಷ್ಟೇ ಅನ್ನೋದು ಜನಕ್ಕೂ ಗೊತ್ತಾಗ್ಬಿಟ್ಟಿದೆ. ಇವಾಗ ವೇಸ್ಟ್ ಇದು ಅನ್ನೋಂಥದ್ದು. ಒಂದು ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದಕ್ಕೆ ಹೊಣೆಗಾರಿಕೆಯಾಗಿ ಜವಾಬ್ದಾರಿ ತಗೊಳ್ಳೋರಿಲ್ಲ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ, ಸಿದ್ದರಾಮಯ್ಯನವರು ಎಲ್ಲಿದ್ದಾರೆ, ಆಮೇಲೆ ಉಳಿದಂತೆ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿರೋ ಸಚಿವರುಗಳು ಎಲ್ಲಿದ್ದಾರೆ, ಸಚಿವರುಗಳ ಶಾಸಕರ ಮನೆಗಳಿಗೆ ನೀರು ನುಗ್ಗಿಲ್ಲ, ಅದರಿಂದ ಬೆಚ್ಚಗೆ ಮಲಗಿದ್ದಾರಾ, ಏನೆಲ್ಲ ಡೀಟೇಲ್ಸ್ ಇದೆ ಬಸವರಾಜ್? ಶ್ರೀಲಕ್ಷ್ಮಿ, ವಿಪರ್ಯಾಸ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಬೆಂಗಳೂರನ್ನ ಪ್ರತಿನಿಧಿಸತಕ್ಕಂತ ಸಚಿವರು ಬಹುತೇಕರು ಯಾರು ಬೆಂಗಳೂರಲ್ಲಿ ಇವತ್ತಿಲ್ಲ. ಅದು ದುರಾದೃಷ್ಟ. ಮತ್ತು ಅವ್ರು ಯಾರು ಕೂಡ ಪ್ರತಿಕ್ರಿಯೆ ಕೊಡೋಕೆ ಮತ್ತು ಯಾವ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳಕ್ಕೂ ಕೂಡ ಅವ್ರು ಇಲ್ಲ ಅನ್ನುವಂಥದ್ದು ಈಗ ದುರದೃಷ್ಟದ ವಿಚಾರ. ಇನ್ನೊಂದ್ ಕಡೆ ನಾಳೆಗೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ. ಅದಕ್ಕೆ ಒಂದು ಸಾಧನಾ ಸಮಾವೇಶವನ್ನ ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿ ಅಲ್ಲಿಯ ಪೂರ್ವ ಸಿದ್ಧತಾ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಮಾವೇಶ ಸಕ್ಸಸ್ ಆಗಬೇಕನ್ನುವಂಥದ್ದು. ಆದ್ರೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರು ಅಸ್ತವ್ಯಸ್ತವಾಗಿದೆ. ಬಹುತೇಕ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಜೀವನ ಕೊಚ್ಚು ಹೋಗಿದೆ. ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದಾವೆ. ಜೊತೆಗೆ ಅಲ್ಲಲ್ಲಿ ಕೇಬಲ್ ಹಾಕೋಕೆ, ಒಳಚರಂಡಿಯನ್ನು ಅಳವಡಿಸೋಕೆ ರಸ್ತೆಗಳನ್ನ ಅಗದಿದ್ದಾರೆ. ಅವೆಲ್ಲವೂ ಅರ್ಧಬರ್ಧ ಕಾಮಗಾರಿಗಳಾಗಿದ್ದಾವೆ. ಅವಕ್ಕೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿಗಳನ್ನ ಆಗುವಂತ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರು ಮುಂದೆ ನಿಂತು ಮಾಡಿಸಬೇಕು. ಆದ್ರೆ ಉಸ್ತುವಾರಿ ಸಚಿವರು ಬೆಂಗಳೂರಲ್ಲಿಲ್ಲ. ನಿನ್ನೆ ರಾತ್ರಿ ತೆರಳಿದ್ದಾರೆ. ಇನ್ನು ನಾಳೆ ಸಮಾವೇಶ ಮುಗಿಯುವವರೆಗೂ ಅವ್ರು ಬರಲ್ಲ ಅಂತ ಅಧಿಕೃತವಾಗಿ ಟಿಪಿಯನ್ನು ಹಾಕೊಂಡಿದ್ದಾರೆ. ಇಲ್ಲಿ ಹೇಳುತ್ತೆ ಬೆಂಗಳೂರಲ್ಲಿ ಏನೇ ಆದ್ರೂ ಕೂಡ ಸಚಿವರು ಇಲ್ಲ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನುಳಿದಂತೆ ಬೇರೆ ಬೇರೆ ಸಚಿವರು ಕೂಡ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಜಿಲ್ಲೆಗಳಿಗೆ ಹೋಗಿದ್ದಾರೆ. ಇಲ್ಲಿ ಹೇಳುವವರು ಕೇಳುವವರು ಯಾರಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಮಳೆ ಆದಾಗ ಬ್ರಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನುವಂತ ಮಾತನ್ನ ಕಳೆದ 2 ವರ್ಷದಿಂದ ಡಿಕೆ ಶಿವಕುಮಾರ್ ಅವರು ಹೇಳ್ತಾನೆ ಇದ್ದಾರೆ. ಆದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬ್ರಾಂಡ್ ಬೆಂಗಳೂರು ಮಾಡ್ತಾರೆ ಅನ್ನುವಂತ ಆಕ್ರೋಶಗಳು ಸಾರ್ವಜನಿಕರು ಹೊರಹಾಕ್ತಾ ಇದ್ದಾರೆ, ವಿಪಕ್ಷಗಳು ಹೊರಹಾಕ್ತಾ ಇದ್ದಾವೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಲಾಗಿದೆ. ಇರೋ ಬೆಂಗಳೂರನ್ನೇ ಸುಧಾರಿಸಕ್ಕಾಗದೇ ಇರತಕ್ಕಂಥ ರಾಜಕಾರಣಿಗಳು ಇನ್ನು ಗ್ರೇಟರ್ ಬೆಂಗಳೂರನ್ನ ಮಾಡಿ ಇನ್ನಷ್ಟು ಹಳ್ಳಿಗಳನ್ನು ಸೇರಿಸಿಕೊಂಡು ಇನ್ನಷ್ಟು ಪ್ರದೇಶಗಳನ್ನು ಸೇರಿಸಿಕೊಂಡು ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ಒಂದಷ್ಟು ಆಕ್ರೋಶ, ಅಸಮಾಧಾನ ಅಂತ ಇದ್ದೇ ಇದೆ. ಒಟ್ಟಾರೆಯಾಗಿ ಯಾವುದೇ ಜನಪ್ರತಿನಿಧಿಗಳು ಬೆಂಗಳೂರಲ್ಲಿಲ್ಲ. ಸಿಎಂ ಬೆಂಗಳೂರಲ್ಲಿದ್ರು ಕೂಡ ಇಲ್ಲಿವರೆಗೂ ಯಾವುದಾದ್ರೂ ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರಾ ಅಥವಾ ಯಾವ ರೀತಿಯಾದಂತಹ ಸೂಚನೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಯಾವ ನಾಯಕ ಅವರ ಅಧಿಕಾರಿಗಳು ಅವರ ಪಿಎಗಳು ಹಂಚ್ಕೊಳ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಬೆಂಗಳೂರಲ್ಲಿ ಏನೇ ಆದ್ರೂ ಕೇಳುವಂತ ಪರಿಸ್ಥಿತಿ ಸರ್ಕಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಿಲ್ಕ್ ಬೋರ್ಡ್ ಜಂಕ್ಷನ್, ಕೋರಮಂಗಲ, ನಾಗವಾರ, ಸಿಸಿಬಿ ಕಚೇರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಕ್ ಮುಂದೆ ಬಂದು ಪಾಪ ಏನೋ ಒಂದು 4 ಮಾತು ಆಡಿ ಹೋದ್ರು. ಏನ್ ಮಾಡ್ತಾರೆ? ಸಿಸಿಬಿ ಕಚೇರಿ ಈ ತರ ಮುಳುಗಿದೆ, ಏನ್ ಹೇಳ್ತಾರೆ? ಮಾಡಬೇಕಾಗಿತ್ತು, ನಾವು ಬೇಸಿಗೆನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಪಾಪ ಹೇಳಿದ್ರು. ಬೇಸಿಗೆ ಕಳೆದೋಯ್ತು. ನೋಡಿ, ಫರ್ನಿಚರ್ಸ್ ಯಾವ ರೀತಿ HSR ಲೇಔಟ್ ಅಲ್ಲಿ ಮನೆ ಒಳಗಡೆ ನೀರು ನುಗ್ಗಿರುವಂತದ್ದು, ಹೆಣ್ಣೂರಲ್ಲಿ ಯಾವ ರೀತಿ ನೀರು ನುಗ್ಗಿರುವಂತದ್ದು, ನೀರು ತುಂಬಿಕೊಂಡಿರುವಂತದ್ದು, ರಸ್ತೆ ಮೇಲೆ ವೆಹಿಕಲ್ಗಳು ಕೊಚ್ಕೊಂಡು ಹೋಗೋಷ್ಟು ನೀರು ತುಂಬಿದೆ. ಕೈ ಕಾಲು ಕೆಳಗಡೆ ಇಡಕ್ಕಾಗಲ್ಲ. ನೋಡಿ, ಆಗತ್ತೆ, ಅದು ಆಗತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿನಲ್ಲಿ. ಆಗ ಇವ್ರಿಗೆ ಬುದ್ಧಿ ಬರುತ್ತೆ. HSR ಲೇಔಟ್ ರಸ್ತೆಗಳು ನೋಡಿ ಯಾವ ರೀತಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಗೊತ್ತಾ ನಿಮ್ಗೆ? ಜಸ್ಟ್ 2 ಅವರ್ಸ್ ಮಳೆ ಹೊಡೆದಿರೋದಷ್ಟೇ.
ಅದಕ್ಕೆ ಇಷ್ಟು ಜೋರಾಗಿ ನೀರು ತುಂಬಿಕೊಂಡಿದೆ. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು, ಸರಿ. ನೋಡಿ ಅಲ್ಲಿ ರಸ್ತೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತ. HSR ಲೇಔಟ್ ಪರಿಸ್ಥಿತಿ ನೋಡಿ, ರಸ್ತೆ ಸೈಡ್ ಯಾವ ರೀತಿನಲ್ಲಿ ಕುಸಿದಿರೋ ಅಂತದ್ದು. ಟೂ ವೀಲರ್ಸ್ ಏನಾದ್ರು ಬಂದ್ರೆ ಅಲ್ಲಿ ಬಿಡೋಗದೆ ಗತಿ. ಇನ್ನೂ ಕೂಡ ಹಲವು ಏರಿಯಾಗಳಲ್ಲಿ ನೀರು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದ್ 4 ಪಂಪ್ಸೆಟ್ ಇಟ್ಕೊಂಡು ಇವರು ಇಡೀ ಬೆಂಗಳೂರನ್ನ ಖಾಲಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗತ್ತಾ? ಜಂಕ್ಷನ್ ನಿಂದ ಬಿಬಿಎಂಪಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದೀಗ ಕುಸಿದು ಹೋಗಿದೆ. ಈ ಒಂದು ಜಂಕ್ಷನ್ ಮೂಲಕವಾಗಿ ಏನು HSR ಲೇಔಟ್ಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಇರುವಂತಹ ಒಂದು ರಸ್ತೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಮಡಿವಾಳ ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮುಖಾಂತರವಾಗಿ HSR ಲೇಔಟ್ಗೆ ಹೋಗುವಂತಹ ರಸ್ತೆ, ಈ ಒಂದು ಸರ್ವಿಸ್ ರಸ್ತೆ ಯಾವ ರೀತಿಯಾಗಿ ಕುಸಿದು ಹೋಗಿದೆ ಅಂತ ಹೇಳಿ ನಾವೀಗ ನೋಡಬಹುದು. ಇದು ಕೆಲ ತಿಂಗಳ ಹಿಂದೆ ಅಷ್ಟೇ ಈ ಫ್ಲೈಓವರ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದು. ಈ ರಸ್ತೆ ಕಂಪ್ಲೀಟ್ ಆಗಿ ಕೆಳಭಾಗದಿಂದ ಕುಸಿದು ಹೋಗಿದೆ. ಈ ಪಕ್ಕದಲ್ಲಿರುವಂತಹ ಮೋರಿ ಗೋಡೆ ಕೂಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತಹದ್ದು. ಈ ಭಾಗದಲ್ಲಿ ವಾಹನ ಸಂಚಾರ ಕೂಡ ಈಗಾಗಲೇ ನಿಷೇಧಿಸಲಾಗಿದೆ. ಆದರೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ, ಈ ರಸ್ತೆ ಪಕ್ಕದಲ್ಲೇ ಒಂದು ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಿತ್ಯ ಕೂಡ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ. ಇನ್ನೇನು ಈ ಮಳೆ ಇವತ್ತು ಹೀಗೆ ಮುಂದುವರೆದ್ರೆ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಮತ್ತಷ್ಟು ಕುಸಿದು ಈ ಒಂದು ಫ್ಲೈಓವರ್ಗೂ ಕೂಡ ಧಕ್ಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಈ ಭಾಗದಲ್ಲಿ ಏನು ವಾಹನಗಳ ಓಡಾಟಕ್ಕೆ ಕೂಡ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕಳಪೆ ಆಗಿರುವಂತದ್ದು. ಕೇವಲ ಒಂದು ಸಣ್ಣ ಮಳೆಗೆ ಈಗ ಕುಸಿದು ಹೋಗಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಒಂದು ಮಡಿವಾಳ ಜಂಕ್ಷನ್ ಬಳಿ ಇರುವಂತಹ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಇದು ಕೂಡ ಕುಸಿದು ಹೋಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇರೆ ದೇಶಗಳಿಂದ ಕರೆಸಿ ನೀರು ಹೊರಗಡೆ ಹೋಗೋದಕ್ಕೆ ವೆಂಟ್ ಔಟ್ ಏನೇನ್ ಮಾಡಬೇಕು, ಏನೇನ್ ಪ್ಲಾನಿಂಗ್, ಟೌನ್ ಪ್ಲಾನಿಂಗ್ ಚೇಂಜಸ್ ಏನೇನ್ ಮಾಡಬೇಕು ಮಾಡಿ. ಇದೇನಾ ನೀವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಿರೋದು? ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಒಬ್ಬ ಜನಪ್ರತಿನಿಧಿ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ಇವರೆಲ್ಲ ಇವ್ರ ವೆಬ್ಸೈಟ್ ಅಲ್ಲಿ ವಿಡಿಯೋ ಹಾಕೋದು ಕಂಪಲ್ಸರಿ ಮಾಡ್ಬೇಕು. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಏನ್ ಕೆಲಸ ಮಾಡ್ತಾರೆ ಇವ್ರು? 24 ಗಂಟೆ ಸಂಬಳ ಮಾತ್ರ ಅವರು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ತಾವು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲಾ ಶಾಸಕರು, ಸಚಿವರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ದುಡ್ಡು, ಸಾವಿರಾರು ಕೋಟಿ ವಿಚಾರ ಬಂದಾಗ, ಯೋಜನೆಗಳ ವಿಚಾರ ಬಂದಾಗ ಎಲ್ಲರಿಗಿಂತ ಮುಂದಿರ್ತಾರೆ. ಬೆಂಗಳೂರು ಮುಳುಗ್ತಾ ಇರುವಾಗ ಒಬ್ಬ ಜನಪ್ರತಿನಿಧಿ ಎದ್ದು ವಿರೋಧ ಪಕ್ಷದವರಾಗಿರ್ಲಿ, ಆಡಳಿತ ಪಕ್ಷದವರಾಗಿರ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಾಚಿಕೆಗೇಡು. ಶೇಮ್ ಆನ್ ದೆಮ್, ಶೇಮ್ ಆನ್ ದೆಮ್. ಸಿಎಂ, ಡಿಸಿಎಂ, ವಿರೋಧ ಪಕ್ಷದ ನಾಯಕ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾವುದೇ ಜನಪ್ರತಿನಿಧಿ